ಸಾವಿನ ಮನೆಯಲ್ಲಿ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ. ಪೊನ್ನಣ್ಣ, ನಾನು ಮಾಧ್ಯಮ ಮುಖಾಂತರವಾಗಿ ಹೇಳ್ತೀನಿ, ಪೊನ್ನಣ್ಣ ಸಾವಿಗೆ ಕಾರಣರಾದವರೇ ನೀವು. ಸಾವಿನ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ. ಒಂದು ವೇಳೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ, ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡ್ಬಿಡ್ತಾ ಇದ್ರ. ನಮ್ಮ ಯಾರಾದ್ರು ನಮ್ಮ ಬೋಪಯ್ಯ ಸರ್ ಅಥವಾ ಅಪಚರಂಜನ್ ಅವ್ರ ಮೇಲೇನೋ ಅವ್ರ ಹೆಸರು ಬರೆದು ಇಟ್ಬಿಟ್ಟು ಸತ್ತೋಗಿದ್ರೆ ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಬಿಡ್ತಾ ಇದ್ರ. ನ್ಯಾಯ ಕೊಡ್ಸಕ್ಕೆ ನಿಮ್ಮ ಮೇಲೆ FIR ಆಗಬೇಕು ಅಂತ. ಯಾಕೆಂದ್ರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ, ಸೇರಿಸ್ಬೇಕು ಅಂತ ಹೋಗಿದ್ದು ನಾವು. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡಿದ್ದು. ಸಾವನ್ನ ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಅಲ್ಲ ರೀ. ನಾವೊವತ್ತು ನೀವು FIR ಅಲ್ಲಿ ಸೇರಿಸ್ಬೇಕು, ನಿಮ್ಮ ಹೆಸರನ್ನ ಮಂತರ್ಗೌಡ ಹೆಸರು ಸೇರಿಸ್ಬೇಕು ಅಂತ ನಾವು ಪ್ರೊಟೆಸ್ಟ್ ಮಾಡಿದ್ರೆ, ಮರುದಿನ ಇನ್ನೆಲ್ಲ ಪ್ರತಿಕೃತಿ ದಹನ ಮಾಡಿಕೊಂಡು ಸಾವನ್ನ ನೀವು ಸಂಭ್ರಮಿಸ್ತವ್ರು ಯಾರ್ರಿ? ಪೊನ್ನಣ್ಣ, ನೀವು ಇವತ್ತು ಅಗ್ರೆಸಿವ್ ಆಗಿ ಹೇಳ್ತಾ ಇಲ್ಲ, ಬಹಳ ಸಮಾಧಾನದಲ್ಲಿ ಹೇಳ್ತಿದ್ದೀನಿ. ಯಾಕಂದ್ರೆ ಸಮಾವತಿ ತರ ಪೋಸ್ಟ್ ಕೊಡ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಾವನ್ನ ಸಂಭ್ರಮಿಸಿದವ್ರು ಯಾರ್ರಿ? ಕೊಡಗಿಗೆ ನಾವು ಬರುವಂತ ವಾತಾವರಣ ಇಲ್ಲ. ಪೊನ್ನಣ್ಣ, ನಿಮ್ಮ ಮನೆಯಲ್ಲೇ ಯಾರಿಗಾರು ಈ ತರದೊಂದು ಪರಿಸ್ಥಿತಿ ಆಗಿದ್ರೆ ಅದಕ್ಕೆ ಯಾರ್ದಾರು ಒಬ್ರು ಹೆಸರನ್ನ, ಬೇರೆಯವ್ರ ಹೆಸರನ್ನ ಬರೆದಿಟ್ಟು, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಈ ತರ ಆತ್ಮಹತ್ಯೆನ ಮಾಡ್ಕೊಂಡಿದ್ರೆ, ಯಾರ ಹೆಸರು ಬರೆದಿಟ್ಕೊಂಡಿದ್ದಾನಲ್ಲ ಅವನ ಅಲ್ಲಿ ಹೋಗಕ್ಕಾಗತ್ತಾ? ಅಲ್ಲ ರೀ, ನಿಮ್ಮ ಹೆಸರನ್ನೇ ಬರೆದಿಟ್ಕೊಂಡು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಂಡಿರೋದು. ನಿಮ್ಗೆ ಅಲ್ಲಿ ಏನು ಕರೆದ್ಬಿಟ್ಟು ನಿಮಗೆ ಸನ್ಮಾನ ಮಾಡಬೇಕಿತ್ತ? ಅಲ್ಲಿ ನಿಮಗೆ ಹೋಗಿ ಮನೆಯವರೇ ಕರೆದ್ಬಿಟ್ಟು ಬರಪ್ಪ ಸಂತಾಪ ಸೂಚಿಸೋ, ಸಾಯಿಸಿರೋ ನೀನೇ ಅಂತ ನಿಮ್ಗೆ ಇದನ್ನ ಸಂಭ್ರಮಿಸೋದು, ನಿಮಗೆ ಸನ್ಮಾನ ಮಾಡಬೇಕಿತ್ತ? ಏನ್ ಮಾತಾಡ್ತಿದ್ರಿ ಪೊನ್ನಣ್ಣ? ನೀವು ಹೋಗ್ಬೇಕಿತ್ತ ಸಂತಾಪ ಸೂಚಿಸಕ್ಕೆ? ಕಾಸು ಕೊಡಕ್ ಹೋಗ್ಬೇಕಿತ್ತ? ಇವತ್ತು ಎಷ್ಟು ತಿರುಚ್ತಾ ಇದ್ದೀರಿ. ಆತ ಕಡೆಯದಾಗಿ ತನ್ನ ಪತ್ನಿ ಮಗುವಿನ ಬಗ್ಗೆ ಒಂದು ಕಾಳಜಿಯಿಂದ ₹1 ಅಂತ ಏನೋ ಬರೆದಿದ್ದಾನೆ. ಸುಮ್ಮನೆ ಆತ ಒಂದು ಎಲ್ಲರಿಂದಲೂ ಒಂದು ಸಹಕಾರ ಸಿಗ್ಲಿ ಅಂತ ಹೇಳಿದಾನೆ ಅಷ್ಟೇ. ಅದು ಏನಕ್ಕೆ ಅದರ ಮುಖ್ಯ ಕಾರಣ, ನನ್ನ ಸಾವಿಗೆ ಇದು ಕಾರಣ ಅಂತ ಹೇಳ್ಬಿಟ್ಟು ಸಾಯ್ತಾ ಇರೋದು. ಆದ್ರೆ ಸಹಾಯ ಮಾಡಕ್ ನಾನು ರೆಡಿ ಇದ್ದೀನಿ, ಸಹಾಯ ಮಾಡಕ್ ಸರಿ ಇದ್ದೀನಿ. ಪೊನ್ನಣ್ಣ, ನೀವು ಫಿಕ್ಸರ್ ಅಂತ ನಮಗೆ ಗೊತ್ತು. ನಿಮ್ ಸಾಯಲ ನೀವೇ ಒಂದು ಸಾವಿಗೆ ಕಾರಣರಾಗಿರೋರಿ. ಕನಿಷ್ಠ FIR ಬಿಡಿ, ಅದ್ ಬಿಡಿ. ಆ ತೆನ್ನೀರ ಮೈನನ್ನ 4 ದಿನ ಆಯ್ತು ರೀ ಕೇಸ್ ರಿಜಿಸ್ಟರ್ ಆಗಿ. ಎಲ್ಲಿದ್ದಾನೆ ತಣ್ಣೀರ್ ಮೊಯ್ನ? ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ, ಈ ಪೊನ್ನಣ್ಣನ ಮನೆ ಏನಿದೆ, ಮನೆಯನ್ನು ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು. ಅಲ್ಲೇ ಅಡಿ ಕೂತಿರ್ಬೋದು. ಅವನಿಗೆ ಬೇಲ್ ಮಾಡಬೇಕು ಅಂತೇಳಿ ಪೊನ್ನಣ್ಣ ಬೇಕಾದ್ರೆ ಜುಡಿಷಿಯರಿ ಮೇಲೂ ಕೂಡ ಪೊನ್ನಣ್ಣನ ಮಾತುಗಳು ಹೆಂಗಿರ್ತದೆ, ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಇರೋದು, ನನಗೆ ಬೇಕಾದವರೆ ಸೀನಿಯರ್ ಕೌನ್ಸಿಲ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಈ ತರ ಮಾತುಗಳನ್ನು ನೀವು ಪ್ರೈವೇಟ್ ಆಗಿ ನೀವು ಮಾತಾಡ್ತಿರಲ್ವಾ? ಆ ತರ ನೀವೇನು ತೆನ್ನೀರ ಮೈನಿಗೆ ಪೊನ್ನಣ್ಣ ಬೇಲ್ ಕೊಡ್ಸೋದಕ್ಕೋಸ್ಕರವಾಗಿ ಆತನನ್ನ ಅವಿತಿಟ್ಟಿರುವಂತದ್ದು ಪೊನ್ನಣ್ಣನೇ. ಪೊನ್ನಣ್ಣನ ಮನೇನ ಹೋಗಿ ಫಸ್ಟ್ ಪೊಲೀಸರು ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲ ರೀ, ಎಂತ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಟೆರರಿಸ್ಟ್ ಗಳನ್ನ ನಮ್ಮ ಪೊಲೀಸರು 1 ದಿನ 2 ದಿನಕ್ಕೆ ಅರೆಸ್ಟ್ ಮಾಡ್ತಾರೆ. 4 ದಿನ ಆದ್ರೂ ತೆನ್ನೀರ ಮೈನ ಸಿಕ್ಕಲ್ವೇನ್ರಿ? ಪೊನ್ನಣ್ಣನ ಹಿಂಗಡೆ ಇರುವಂತ ಹಿಂಗ ಬಾಲ ಅಲ್ಲಾಡಿಸ್ಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ ಸಿಗಲ್ಲ ಅಂತಂದ್ರೆ, ಈ ಪೊನ್ನಣ್ಣನೇ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಅವ್ನು ಸರ್ಚ್ ಮಾಡಕ್ ಹೋಗ್ಬೇಡಿ, ಅವ್ನು ಪತ್ತೆ ಹಚ್ಚಕ್ ಹೋಗ್ಬೇಡಿ ಅಂತೇಳಿ ಅವ್ರ ಮೇಲೂ ಒತ್ತಡವನ್ನು ತಂದು ಈ ಪ್ರಕರಣವನ್ನು ಮುಗಿಸೋದಕ್ಕೆ ಅಂತ ಪೊನ್ನಣ್ಣ ಪ್ರಯತ್ನ ಮಾಡ್ತಿದ್ದಾರೆ.